ಬೇಲ್ ಭವಿಷ್ಯದ ಟೆನ್ಷನ್ನ ನಡುವೆಯೂ ಕೂಡ ನಟ ದರ್ಶನ್ ಥೈಲ್ಯಾಂಡ್ನಲ್ಲಿ ಬಿಂದಾಸ್ ಪಾರ್ಟಿ ಮೂಡ್ನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶೂಟಿಂಗ್ ನಿಮಿತ್ತ ಥೈಲ್ಯಾಂಡ್ಗೆ ತೆರಳಿದ್ರು ದರ್ಶನ್. ಥೈಲ್ಯಾಂಡ್ನಲ್ಲಿ ಈಗ ನಟ ದರ್ಶನ್ ಬಿಂದಾಸ್ ಪಾರ್ಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದಾಸ ಇದ್ದಾರೆ. ಚಿತ್ರೀಕರಣವನ್ನು ಮುಗಿಸಿ ಪಾರ್ಟಿಯನ್ನು ಮಾಡಿದ್ದಾರೆ ದರ್ಶನ್. ಡೆವಿಲ್ ಸಿನಿಮಾದ ಸಾಂಗ್ ಶೂಟಿಂಗಿಗೆ ಅಂಥೇಳಿ ದರ್ಶನ್ ಥೈಲ್ಯಾಂಡ್ಗೆ ತೆರಳಿದ್ರು. 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿಯೇ ದರ್ಶನ್ ವಾಸವಾಗ್ತಾರೆ, ಅಂದರೆ ಅಲ್ಲೇ ಇರ್ತಾರೆ. 10 ದಿನಗಳ ನಂತರ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಮತ್ತೊಂದು ಕಡೆ ಮಂಗಳವಾರ ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರು ಥೈಲ್ಯಾಂಡ್ನಲ್ಲಿ ಫುಲ್ ಜಾಲಿ ಆಗಿರುವಂಥದ್ದು, ಪಾರ್ಟಿ ಮೂಡ್ನಲ್ಲಿರುವಂಥದ್ದು. ಒಂದು ಕಡೆ ದರ್ಶನ್ ಅವರ ಬೇಲನ್ನು ರದ್ದು ಮಾಡಬೇಕು ಅಂಥೇಳಿ ಪೊಲೀಸರ ಮನವಿ. ಮತ್ತೊಂದು ಕಡೆ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗಿಗಾಗಿ ಥೈಲ್ಯಾಂಡ್ಗೆ ತೆರಳಿದ್ದಾರೆ. ಅಲ್ಲಿ ದರ್ಶನ್ ಯಾವ ರೀತಿ ಜಾಲಿ ಮೂಡ್ನಲ್ಲಿದ್ದಾರೆ ಅನ್ನೋದನ್ನು ಈ ಫೋಟೋಸ್ಗಳು ಮತ್ತು ದೃಶ್ಯಗಳು ತೋರಿಸ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ A2 ಆರೋಪಿ ನಟ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಮಂಗಳವಾರ ಮಹತ್ವದ ಆದೇಶವನ್ನು ಪ್ರಕಟಿಸುತ್ತೆ. ಈ ಬೇಲ್ ಟೆನ್ಷನ್ನ ನಡುವೆಯೂ ಕೂಡ ದರ್ಶನ್ ಜಾಲಿ ಮೂಡಿಗೆ ಜಾರಿರೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಥೈಲ್ಯಾಂಡ್ಗೆ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ಹೋಗಬೇಕು ಅಂತೇಳಿ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ಪಡೆದುಕೊಂಡು ದರ್ಶನ್ ಹೋಗಿದ್ದಾರೆ. 10 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ, ಈಗ ದರ್ಶನ್ ಅವರು ಒಂದು ಕಡೆ ಬೇಲ್ ಟೆನ್ಷನ್ ಇದೆ, ಅದರ ನಡುವೆ ಈಗ ಥೈಲ್ಯಾಂಡ್ಗೆ ಅವರು ಪ್ರವಾಸವನ್ನ ಬೆಳೆಸಿದ್ದಾರೆ. ಯಾವಾಗ ವಾಪಸ್ ಆಗ್ತಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಅಂತ ಹೇಳಿ? ಪ್ರೇಮ್ ದರ್ಶನ್ ಅವರು ಈಗಾಗಲೇ ಹೋಗಿ ಥೈಲ್ಯಾಂಡ್ಗೆ ಹೋಗಿ 3 ದಿನ ಆಗೋಯ್ತು. ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ಒಂದು ಸಾಂಗ್ ಶೂಟಿಂಗ್ ಇದೆ, ಇನ್ನೊಂದು 2-3 ದಿನ ಅಷ್ಟೇ ಶೂಟಿಂಗ್ ಇರೋದು. 10 ದಿನಕ್ಕಾಗಿ ಅವರು ಥೈಲ್ಯಾಂಡಿಗೆ ಹೋಗಿರೋದು. ಬಹುಶಃ ಅವರು ಸ್ವಲ್ಪ ದಿನ ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಬಹುದೇನೋ, ಆ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಈಗ ಏನು ತೊಂದರೆ ಆಗ್ತಿದೆ, ಸುಪ್ರೀಂ ಕೋರ್ಟ್ ಅವರಿಗೆ ಬೇಲ್ ರದ್ದಾಗೋ ಚಾನ್ಸಸ್ ಎಲ್ಲ ಕಂಡು ಬರ್ತಾ ಇದೆಯಲ್ಲ, ಹೀಗಾಗಿ ಅಲ್ಲೊಂದು ಸ್ವಲ್ಪ ದಿನ ಇದ್ದು ಆತರ ಬೇರೆ ಏನೋ ಪ್ಲಾನ್ ಇದೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಬಟ್ ಅವರು 22ನೇ ತಾರೀಕಿನ ನಂತರ ಅದು ಏನಾಗುತ್ತೆ ಡೆವಲಪ್ಮೆಂಟ್ ಅಂತ ನೋಡ್ಕೊಂಡು ವಾಪಸ್ ಬರೋದು ಹೋಗೋದು ಗೊತ್ತಾಗುತ್ತೆ. ಆದ್ರೂ ಈ ನಡುವೆ ಶೂಟಿಂಗ್ ನಡುವೆನೆ ಅವರು ಇಷ್ಟೊಂದು ಆತಂಕದ ನಡುವೆನೂ ಬೇಲ್ ರದ್ದಾಗೋ ಚಾನ್ಸಸ್ ನಡುವೆನೂ ಕೂಡ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಕೂಡ ಇದರಲ್ಲಿ ಸಮುದ್ರದಲ್ಲಿ ರೇಡ್ ಮಾಡಿ ಆರಾಮಾಗಿದ್ದಾರೆ. ಶೂಟಿಂಗ್ ನಡುವೆನೂ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. 1 ವರ್ಷದ ನಂತರ ಒಂದು ಫಾರಿನ್ಗೆ ಹೋಗಿದಾರಲ್ಲ, ಹೀಗಾಗಿ ಆ ಖುಷಿ ಅವರಲ್ಲಿ ಕಾಣ್ತಾ ಇದೆ. ಹೀಗಾಗಿ ಒಂದು ಜಾಲಿ ಮೂಡಲ್ಲೇ ಇದ್ದಾರೆ ದರ್ಶನ್ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ. ಬೇಲ್ ಟೆನ್ಷನ್ನ ನಡುವೆ ಈಗ ದರ್ಶನ್ ಪಾರ್ಟಿ ಮೂಡ್ನಲ್ಲಿರುವಂಥದ್ದು. 10 ದಿನಗಳ ಕಾಲ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ಪಡೆದುಕೊಂಡು ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಶೂಟಿಂಗ್ ಈಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಈಗ ಪಾರ್ಟಿ ಸುತ್ತಾಟ ಅಂಥೇಳಿ ಥೈಲ್ಯಾಂಡ್ನಲ್ಲಿ ದರ್ಶನ್ ಬ್ಯುಸಿ ಆಗಿದ್ದಾರೆ.